ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ನಾನು ಬಿಸ್ಕಾಫ್ ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಹಾಗೂ ಮನೆಯಲ್ಲಿ ಕ್ರೀಮ್ ಚೀಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1 ಲೀಟ್ರ್ ಹಾಲು ತಗೊಂಡಿದ್ದೀನಿ. ಈಗ ಅದನ್ನು ಸ್ಟವ್ ಮೇಲೆ ಬಿಸಿ ಮಾಡೋಕ್ಕೆ ಇಡೋಣ. ಈಗ ನಾನು ಅರ್ಧ ಕಪ್ ಅಮೂಲ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಾಲು ಗಟ್ಟಿ ಇದ್ದರೆ ಸ್ಕಿಪ್ ಮಾಡ್ಕೋಬೋದು, ಕ್ರೀಮ್ ಹಾಕಬೇಕಂತೇನಿಲ್ಲ. ಕ್ರೀಮ್ ಚೀಸ್ ಮಾಡ್ಕೊಳ್ಳಿಕ್ಕೆ ಫ್ರೆಶ್ ಹಾಲು ಬೇಕಂತೇನಿಲ್ಲ. ನೆನ್ನೆ ಉಳಿದಿದ್ದು ಜಾಸ್ತಿ ಹಾಲಿದ್ರೂ ಕೂಡ ಅದರಲ್ಲೇನೂ ನಾವು ಕ್ರೀಮ್ ಚೀಸ್ ಮಾಡ್ಕೋಬೋದು. ಕ್ರೀಮ್ ಹಾಕ್ಕೊಳ್ಳೋದ್ರಿಂದ ಕ್ರೀಮ್ ಚೀಸ್ ಸ್ಟ್ರಕ್ಚರ್ ಸಾಫ್ಟಾಗಿ ಬರುತ್ತೆ. ಕ್ರೀಮ್ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೀಗ 2-3 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಈಗ ಹಾಕಲಿಲ್ಲ ಅಂದರೆ ಮಿಕ್ಸಿಗೆ ಹಾಕುವಾಗ ಕೂಡ ಹಾಕೋಬೋದು. ಈಗ ಹಾಲು ಕಾಯ್ದಿದೆ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ವಿನಿಗರನ್ನು ಹಾಕ್ಕೊಳ್ತೀನಿ. ವಿನಿಗರ್ ಇಲ್ಲದೇ ಇದ್ದರೆ ಲಿಂಬೆಹಣ್ಣಿನ ರಸವನ್ನು ಹಾಕೋಬೋದು. ಈಗ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಇಲ್ಲಿ ನಾವು ಪನ್ನೀರನ್ನು ಸಾಫ್ಟಾಗಿ ಮಾಡ್ಕೊಳ್ಬೇಕು. ಲೇಟಾಗಿ ಸ್ಟವ್ ಆಫ್ ಮಾಡೋದ್ರಿಂದ ಪನ್ನೀರ್ ಹಾರ್ಡಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಪನ್ನೀರ್ ರೆಡಿ ಆಗಿದೆ. ಈಗ ಇದನ್ನು ಚಾಣಿಗೆಯಿಂದ ಸಾನಿಸ್ಕೊಳ್ಳೋಣ. ವಿನೆಗರ್ ಸ್ಮೆಲ್ ಹೋಗಲಿ ಅಂತ ಇದಕ್ಕೆ ನೀರು ಹಾಕ್ಕೊಂಡು ತೊಳಿತಾ ಇದ್ದೀನಿ. ಪನ್ನೀರಲ್ಲಿ ಸ್ವಲ್ಪ ನೀರು ಇರಬೇಕು, ಜಾಸ್ತಿ ಒತ್ತಿ ಅದನ್ನು ಹಿಂಡಿ ತೆಗಿಬಾರ್ದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಾಫ್ಟ್ ಆಗುವವರೆಗೂ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಮ್ಮ ಕ್ರೀಮ್ ಚೀಸ್ ರೆಡಿ ಆಯಿತು ನೋಡಿ, ಸಾಫ್ಟಾಗಿ ಬಂದಿದೆ. ಇದನ್ನು ತೆಗೆದು ಒಂದು ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ನಲ್ಲಿ ಇಡೋಣ. ಇಲ್ಲಿ ನಾನು 250 ಗ್ರಾಮ್ ಬಿಸ್ಕಾಫ್ ಬಿಸ್ಕಿಟನ್ನು ತೊಗೊಂಡಿದ್ದೀನಿ. ಬಿಸ್ಕಿಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ಳೋಣ. ಬಿಸ್ಕಿಟನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಬಿಸ್ಕಿಟ್ ಪೌಡ್ರಿಗೆ 2-3 ಟೇಬಲ್ ಸ್ಪೂನ್ ಕರಗಿಸಿದ ಬೆಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಚಿಕ್ಕ ಚಿಕ್ಕ ಶಾರ್ಟ್ಸ್ ಗ್ಲಾಸ್ನಲ್ಲಿ 1 ಟೇಬಲ್ ಸ್ಪೂನ್ ಬಿಸ್ಕಿಟ್ ಪೌಡ್ರನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ಕಿಟ್ಟಿ ಪಾರ್ಟಿ, ಬರ್ಡೇ ಪಾರ್ಟಿಗೆ ರಾತ್ರಿ ಅಡ್ವಾನ್ಸ್ ಹೀಗೆ ಶಾರ್ಟ್ ಗ್ಲಾಸಲ್ಲಿ ಮಾಡಿಟ್ರೆ ಮರುದಿವಸ ಸರ್ವ್ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಈಗ ಹಾಕ್ಕೊಂಡಿರೋ ಬಿಸ್ಕಿಟ್ ಪೌಡರನ್ನು ಸ್ವಲ್ಪ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಪ್ರೆಸ್ ಮಾಡಿಬಿಡಬೇಕು. ಈ ಥರ ಶಾರ್ಟ್ಸ್ ಗ್ಲಾಸ್ಗಳು ಇಲ್ದಿದ್ರೆ ಚಿಕ್ಕ ಚಿಕ್ಕ ಗ್ಲಾಸ್ ಬೌಲ್ನಲ್ಲಿಯೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಇದನ್ನು ಫ್ರಿಜ್ನಲ್ಲಿ ಇಡ್ತೀನಿ ಸೆಟ್ ಆಗೋಕ್ಕೆ. ಅಲ್ಲಿವರೆಗೂ ನಾವು ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ ಅಮೂಲ್ ಫ್ರೆಶ್ ಕ್ರೀಮನ್ನು ತೊಗೊಂಡಿದ್ದೀನಿ. ಈಗ ನಾವು ಕ್ರೀಮನ್ನು ಬೀಟ್ ಮಾಡ್ಕೊಳ್ಳೋಣ. ನಾವು ಕ್ರೀಮನ್ನು ಬೀಟ್ ಮಾಡ್ಕೊಳ್ಳುವಾಗ ಯಾವಾಗಲೂ ಕ್ರೀಮ್ ಕೋಲ್ಡ್ ಆಗಿರಬೇಕು. ಫ್ರಿಡ್ಜಿಂದ ತೆಗೆದ ಕೂಡಲೇ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕ್ರೀಮ್ ಬೀಟ್ ಮಾಡುವಾಗ ಬ್ಲೆಂಡರ್ನ ಫಸ್ಟ್ ಮೋಡಲ್ಲಿ ಇಡಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬಂದ ಮೇಲೆ ಸೆಕೆಂಡ್ ಮೋಡ್, ಥರ್ಡ್ ಮೋಡ್ಗೆ ಹಾಕಬೇಕು. ಈಗ ಕ್ರೀಮ್ ಗಟ್ಟಿ ಆಗ್ತಾ ಬಂತು. ಈಗ ಕ್ರೀಮ್ ರೆಡಿಯಾಗಿದೆ. ಮೊದಲು ಮಾಡಿ ಫ್ರಿಜ್ನಲ್ಲಿಟ್ಟಿರೋ ಕ್ರೀಮ್ ಚೀಸನ್ನು ತೊಗೊಂಡಿದ್ದೀನಿ. 1 ಕಪ್ ಕ್ರೀಮ್ ಚೀಸನ್ನು ತೊಗೊಂಡಿದ್ದೀನಿ. ಈ ಕ್ರೀಮ್ ಚೀಸನ್ನು ನಾವೀಗ ಬೀಟ್ ಮಾಡ್ಕೊಳ್ಳೋಣ. ಕ್ರೀಮನ್ನು 2 ನಿಮಿಷ ಬೀಟ್ ಮಾಡಿದ ಮೇಲೆ 1 ಕಪ್ ಸಕ್ಕರೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಮಿಕ್ಸ್ ಆಗುವವರೆಗೂ ಚೆನ್ನಾಗಿ ಬೀಟ್ ಮಾಡಬೇಕು. ಅರ್ಧ ಕಪ್ ಬಿಸ್ಕಾಫ್ ಸ್ಪ್ರೆಡನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸ್ಕಾಫ್ ಸ್ಪ್ರೆಡ್ ಮಿಕ್ಸ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ಕೊನೆಗೆ ನಾವು ವಿಪ್ ಮಾಡ್ಕೊಂಡಿರೋ ಕ್ರೀಮನ್ನು ಇದರಲ್ಲಿ ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಈ ವಿಪ್ಪಿಂಗ್ ಕ್ರೀಮನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಳ್ಳೋಣ. ನಂತರ ನಾವು ಮೊದಲು ಮಾಡಿಟ್ಕೊಂಡಿರೋ ಶಾರ್ಟ್ ಗ್ಲಾಸ್ಗೆ ಇದನ್ನು ಫಿಲ್ ಮಾಡ್ಕೊಳ್ಳೋಣ. ಎಲ್ಲ ಗ್ಲಾಸ್ನಲ್ಲಿ ಈವನ್ ಆಗಿ ಫಿಲ್ ಮಾಡ್ತಾ ಹೋಗಬೇಕು. ಫಿಲ್ಲಿಂಗ್ ಆದಮೇಲೆ ಮತ್ತೆ ಇದರ ಮೇಲೆ ಬಿಸ್ಕಾಫ್ ಪೌಡ್ರನ್ನು ಹಾಕ್ಕೊಳ್ಬೇಕು.
ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಬಿಸ್ಕಾಫ್ ಪೌಡ್ರನ್ನು ಹಾಕಿದ ಮೇಲೆ ನಾನು ಇದ್ರ ಮೇಲ್ಗಡೆ ಪ್ಲೇನ್ ವಿಪ್ಪಿಂಗ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಇದು ಹಾಕಬೇಕಂತೇನಿಲ್ಲ, ನಾನು ಡೆಕೋರೇಟಿವ್ ಪರ್ಪಸ್ ಆಗಿ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಇದನ್ನು ಫ್ರಿಜ್ನಲ್ಲಿ ಇಟ್ಕೋಬೇಕು. ಇದನ್ನು ಕೋಲ್ಡಾಗಿ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ನಮ್ಮ ಬಿಸ್ಕಾಫ್ ಚೀಸ್ ಕೇಕ್ ರೆಡಿ ಆಯಿತು. ನಿಮಗೆ ಇದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.